ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ ಸ್ವಾಗತ ಬಯಸುತ್ತಿದ್ದೇವೆ. ಹೌದು, 268ನೇ 268th ವಾರಕ್ಕೆ ನಿಮಗೆ ಸ್ವಾಗತ ಬಯಸುತ್ತಿದ್ದೇವೆ. ಹೌದು, ದೇವರು ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಒಂದು ಮಹಾ ಅವಕಾಶ. ಯಾಕಂದರೆ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುವಂಥ ಮತ್ತು ಆ ಮೂಲಕವಾಗಿ ನಮಗೆ ಅನುದಿನದ ಆತ್ಮಿಕ ಆಹಾರ, ಜೀವನದ ಒಂದು ಅಸ್ತಿವಾರ, ಜೀವನದ ಒಂದು ಕಟ್ಟಡ ಅಥವಾ ಜೀವನದ ಒಂದು ನಿರ್ಮಾಣ ನಮಗೆ ಲಭ್ಯವಾಗ್ತದೆ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ, ಈ ಧ್ಯಾನವನ್ನು ಭಾಗ ಮಾಡುವಂತೆ ಅಥವಾ ಭಾಗಿಯಾಗಿರುವಂತೆ, ಅದನ್ನು ವಿಭಾಗಿಸಿ ಮತ್ತು ಪೋಷಣೆ ಹೊಂದುವಂತೆ ಸ್ವಾಗತ ಬಯಸುತ್ತಿದ್ದೇವೆ. ಇಂದಿನ ವಿಷಯ ಆದ್ಯತೆ, ಪ್ರಯಾರಿಟೀಸ್. ಜೀವನದ 7 ಆದ್ಯತೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 7 ಪ್ರಯಾರಿಟೀಸ್ ಆಫ್ ಲೈಫ್. ಹೌದು, ಅನೇಕ ವಿಷಯಗಳನ್ನು ಈ ದಿವಸಗಳಲ್ಲಿ ನಾವು ತೊಡಗಿದ್ದೇವೆ, ಕೇಂದ್ರೀಕರಿಸಿದ್ದೇವೆ, ಆದ್ಯತೆಯಾಗಿ ನಾವು ಭಾವಿಸಿದ್ದೇವೆ, ಮಾಡ್ತಾ ಬಂದಿದ್ದೇವೆ. ಆದರೆ ಈ ಚಟುವಟಿಕೆಗಳ ನಡುವೆ, ರೈಟ್ ಇನ್ ದ ಮಿಡ್ಸ್ಟ್ ಆಫ್ ದಿ ಆಕ್ಟಿವಿಟೀಸ್, ಅನೇಕ ಚಟುವಟಿಕೆಗಳ ನಡುವೆ ಅಥವಾ ಅನೇಕ ಆದ್ಯತೆಗಳ ನಡುವೆ ಅಂತ ಕೂಡ ಹೇಳಲ್ಲ, ಇನ್ ದ ಮಿಡ್ಸ್ಟ್ ಆಫ್ several priorities of life, let's focus on 7 priorities also. ಅನೇಕ ಆದ್ಯತೆಗಳು ನಮಗಿದೆ. ಆ ಆದ್ಯತೆಗಳ ನಡುವೆ ನಾವು 7 ಆತ್ಮಿಕ ಆದ್ಯತೆಗಳನ್ನು ಕೂಡ ನಾವು ಕೇಂದ್ರೀಕರಿಸುವಂಥದ್ದು ಒಳ್ಳೆಯದು. ರೈಟ್ ಇನ್ ದ ಮಿಡ್ಸ್ಟ್ ಆಫ್ ದಿ several activities, let's focus on the 7 spiritual priorities of life. ಮೊಟ್ಟ ಮೊದಲನೇದಾಗಿ ವಾಕ್ಯದ ಆದ್ಯತೆ. ವಾಕ್ಯದ ಆದ್ಯತೆ, ಪ್ರಯಾರಿಟಿ ಆಫ್ ದ ವರ್ಡ್. ಹೌದು, ವಾಕ್ಯದ ಆದ್ಯತೆ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ನಮಗೆ ವಾಕ್ಯಕ್ಕೆ ಆದ್ಯತೆ ಕೊಡುವಂತೆ ನಮಗೆ ಅವಕಾಶಗಳು ಗ್ಲಾಡ್ಸನ್ ಅಣ್ಣ ಅವರು, ಅವರ ಕುಟುಂಬದವರು ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ. ಆದುದರಿಂದ ಆ ಬಗ್ಗೆ ಹೆಚ್ಚಾಗಿ ಮಾತಾಡದೆ, ಅದೇ ಸಂದರ್ಭದಲ್ಲಿ ಆ ಬಗ್ಗೆ ಸ್ವಲ್ಪ ನಾನು ಪರಿಚಯ ರೂಪದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2ನೇ ತಿಮೋತಿ 3ನೇ ಅಧ್ಯಾಯ, ದ ಬುಕ್ ಆಫ್ 2 Timothy chapter 3 and verse 15. 15ನೇ ವಚನ ಬಹಳ ಚೆನ್ನಾಗಿದೆ. ಅದರಲ್ಲಿ ಆತ್ಮಿಕ ತಂದೆಯಾದಂಥ, ಆತ್ಮಿಕ ನಾಯಕನಾದಂಥ ಪೌಲನು ತನ್ನ ಆತ್ಮಿಕ ಮಗುವಾಗಿರುವಂಥ ತಿಮೋಥಿಯನಿಗೆ ಬರೆಯುವಾಗ, ಚಿಕ್ಕಂದಿನಿಂದಲೇ, ರೈಟ್ ಫ್ರಮ್ ಯುವರ್ ಚೈಲ್ಡ್ಹುಡ್, ಚಿಕ್ಕಂದಿನಿಂದಲೇ ದೇವರ ವಾಕ್ಯವು ಅಥವಾ ಪವಿತ್ರ ಶಾಸ್ತ್ರವು ಅಥವಾ ದೇವರ ವಾಕ್ಯವೆಂಬ ಬೈಬಲ್, ಸತ್ಯವೇದವು, ಪವಿತ್ರ ಗ್ರಂಥವು ನಿನಗೆ ಚಿಕ್ಕಂದಿನಿಂದಲೇ ಅದು ರಕ್ಷಣೆ ಹೊಂದಿಸುವ ಜ್ಞಾನ. ಇನ್ನೊಂದ್ಸರಿ ಹೇಳ್ತೇನೆ, ಬಹಳ ಚೆನ್ನಾಗಿ ಬಂದಿದೆ, ಬಹಳ ಪ್ರಾಮುಖ್ಯವಾದದ್ದು. ಇದು ಆದ್ಯತೆಯನ್ನು ಸೂಚಿಸುತ್ತದೆ. ರಕ್ಷಣೆಯನ್ನು ಹೊಂದಿಸುವ ಜ್ಞಾನ. ದೇವರ ವಾಕ್ಯಕ್ಕೆ ನಾವು ಆದ್ಯತೆಯನ್ನು ಕೊಟ್ಟರೆ ಏನಾಗುತ್ತೆ?
what happens to us when we give priority to the Word of God, the Holy Scriptures. ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಾಗ ಏನಾಗ್ತದೆ, ಆ ದೇವರ ವಾಕ್ಯದಿಂದ ನಮಗೆ ರಕ್ಷಣೆ ಹೊಂದಿಸುವ ಜ್ಞಾನ ಸಿಗ್ತದೆ. ವಾವ್, ಪವರ್ಫುಲ್. We get the knowledge or wisdom of salvation. ಈ ಒಂದು ಕಾರಣಕ್ಕಾಗಿ ನಾವು ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. 2 + 2 = 4. ಗಣಿತಶಾಸ್ತ್ರ, ಗಣಿತ ಜ್ಞಾನ, ವೈಜ್ಞಾನಿಕ ಜ್ಞಾನ, ಸೈಂಟಿಫಿಕ್ ನಾಲೆಡ್ಜ್, ಮತ್ತು ಜೀವನದ ವಿವಿಧ ಅನುಭವಗಳು, ವೇರಿಯಸ್ ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್. ಈ ರೀತಿಯಾಗಿ ವಿವಿಧ ಜ್ಞಾನ ನಮಗೆ ಸಿಗ್ತದೆ, ವಿವಿಧ ತಿಳುವಳಿಕೆ, ನಾಲೆಡ್ಜ್ ಅಂಡ್ ವಿಸ್ಡಮ್ ವಿ ಅಕ್ವೈರ್, ವಿ ಗೆಟ್ ಇಟ್. ಗುಡ್. ಆದರೆ ಹೌ ಅಬೌಟ್ ನಾಲೆಡ್ಜ್ ದಟ್ ಲೀಡ್ಸ್ ಟು ಸಾಲ್ವೇಷನ್? ರಕ್ಷಣೆಯನ್ನು ಹೊಂದಿಸುವ ಜ್ಞಾನ, ಅದು ನಮಗೆ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವುದರಿಂದ ಲಭ್ಯವಾಗ್ತದೆ. ಯಾವಾಗೋ ಒಂದ್ಸರಿ ನಾವು ಗುಡ್ ಮಾರ್ನಿಂಗ್ ಜೀಸಸ್, ಗುಡ್ ಈವ್ನಿಂಗ್ ಜೀಸಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ದೇವರ ವಾಕ್ಯಕ್ಕೆ ನಾವು ಆದ್ಯತೆಯನ್ನು ಕೊಡುವಂಥದ್ದಲ್ಲ. ಅದು ಒಳ್ಳೆ ಪ್ರಾರಂಭ, ಇಟ್ಸ್ ಎ ಗುಡ್ ಸ್ಟಾರ್ಟ್. ಬಟ್ ಚಿಕ್ಕಂದಿನಿಂದಲೇ ಒಂದು ಫೌಂಡೇಶನ್, ಅಸ್ತಿವಾರ. ಫೌಂಡೇಶನ್ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗುವಂಥದ್ದು ಏನಂತ ಹೇಳಿದ್ರೆ, ನಾವು ಸ್ವಲ್ಪ ಪ್ರಯಾಸ ಪಡಬೇಕು, ಹೊಸದಾಗಿ ಕುಣಿಯನ್ನು ಅಗಿಯುವಂಥದ್ದು, ಮತ್ತು ಮರೆಯಾಗಿರ್ತಕ್ಕಂಥ ಆ ಅಸ್ತಿವಾರ, ಆ ಬುನಾದಿಯನ್ನು ಹಾಕುವಂಥದ್ದು. ಹೌದು, ಈ ಅನುಭವ ಆತ್ಮಿಕವಾಗಿ ಕೂಡ ನಮಗೆ ಅಗತ್ಯ. ದೇವರ ವಾಕ್ಯದ ಅಸ್ತಿವಾರ ಇದು ಆತ್ಮಿಕ ಆದ್ಯತೆ, ಆತ್ಮಿಕ ಅಸ್ತಿವಾರ. ರೈಟ್ ಇನ್ ದ ಮಿಡ್ಸ್ಟ್ ಆಫ್ ಆಲ್ ಅವರ್ ಪ್ರಯಾರಿಟೀಸ್, ನಮ್ಮ ಆದ್ಯತೆಗಳ ನಡುವೆ ಆರೋಗ್ಯದ ಆದ್ಯತೆ, ವಿದ್ಯಾಭ್ಯಾಸದ ಆದ್ಯತೆ, ಉದ್ಯೋಗದ ಆದ್ಯತೆ, ಇವೆಲ್ಲ ಆದ್ಯತೆಗಳ ನಡುವೆ ವಾಕ್ಯದ ಆದ್ಯತೆ, ಪ್ರಯಾರಿಟಿ ಆಫ್ ದ ವರ್ಡ್. ದೇವರ ಕೃಪೆಯಿಂದ ನಾನು ನನ್ನ ಸಾಕ್ಷಿಯನ್ನು 10 ಸೆಕೆಂಡ್ಸ್ನಲ್ಲಿ ಹೇಳಬೇಕಾದ್ರೆ, ನಾನು ಈ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುತ್ತಾ ಬಂದಿದ್ದೇನೆ. 10 ಸೆಕೆಂಡ್ ಮುಗೀತು, ಅದ ಕಾರಣ ನನ್ನ ಸಾಕ್ಷಿ ಕೊಟ್ಟು ಆಯಿತು. ಆದರೂ ಕೂಡ ನನಗೆ ಸಿಕ್ಕಿರುವ ಕೆಲಸ ನೋಡಿದರೆ, ವಾಕ್ಯದೊಂದಿಗೇನೆ ಒಂದು ದಿನಕ್ಕೆ 10 ತಾಸು ಕಳೆಯುವಂತ ಒಂದು ಕೆಲಸ ನನಗೆ ಸಿಕ್ಕಿದೆ. ಹೌದು, ಬಿಬ್ಲಿಕಾ ಎಂಬ ಸಂಸ್ಥೆಯಲ್ಲಿ ನನ್ನ ಜವಾಬ್ದಾರಿಕೆ ಬೈಬಲ್ ಭಾಷಾಂತರವಾಗಿರುವುದರಿಂದ ನಾನು ದಿನಕ್ಕೆ ಒಂದು 10 ತಾಸು ವಾಕ್ಯಕ್ಕೆ ಆದ್ಯತೆಯನ್ನು ಅದು ಸ್ವಾಭಾವಿಕವಾಗಿ ಕೊಡ್ತಾ ಬಂದಿದ್ದೇನೆ. ಆ ರೀತಿಯಾಗಿ ನಾವು 10 ತಾಸು ದಿನಕ್ಕೆ ವಾಕ್ಯಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ನನ್ನ ಮಾತಿನ ತಾತ್ಪರ್ಯ ಅಲ್ಲ. ಆದರೂ ಕೂಡ ನಮ್ಮ ಜೀವನದಲ್ಲಿ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡ್ತಕ್ಕದ್ದು. ಆ ಕಾಲದಲ್ಲಿ ದೇವಜನರು ಯಾವ ರೀತಿಯಾಗಿ ವಾಕ್ಯಕ್ಕೆ ಕೊಡ್ತಿದ್ರು, ಬೈಬಲೇ ಇರಲಿಲ್ಲ. ಒಂದು 500 ವರ್ಷಗಳ ಹಿಂದೆನೇ ಬೈಬಲ್ ಪ್ರಿಂಟ್ ಆಗಿರುವಂಥದ್ದು, ಪ್ರಿಂಟಿಂಗ್ ಪ್ರೆಸ್ ಕೂಡ ಬಂದು ಸುಮಾರು 500 ವರ್ಷಗಳಾಗಿದೆ. ಆದ ಕಾರಣ ಯಾರಿಗೂ ವೈಯಕ್ತಿಕವಾದಂಥ ಬೈಬಲ್ ಇರಲಿಲ್ಲ. ಆದರೂ ಕೂಡ ಆದಿಸಭೆಯವರು 1ನೇ ಶತಮಾನದಿಂದ ಯಾವ ರೀತಿಯಾಗಿ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ, ಧ್ಯಾನಿಸುವುದರಿಂದ ಹೌದು, ವಾಕ್ಯ ವಾರಕ್ಕೊಂದ್ಸರಿ ಕೇಳಿಸ್ಕೊಳ್ತಿದ್ರು. ಆದರೂ ಕೂಡ ಇಡೀ ವಾರ, ಸೋಮವಾರ, ಮಂಗಳವಾರ, ಬುಧವಾರ
ಗುರುವಾರ, ಶುಕ್ರವಾರ ಅಂತ ಹೇಳ್ಬಿಟ್ಟು ಪ್ರತಿ ದಿನವೂ ವಾಕ್ಯವನ್ನು ಧ್ಯಾನಿಸುವಂಥದ್ದು. ಆ ರೀತಿಯಾಗಿ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಿಯ ವೀಕ್ಷಕರೇ, ಪ್ರಾರ್ಥನಾ ಮಂದಿರದ ದೇವಜನರೇ, ನಾವು ಇಂದು ಧ್ಯಾನ ಮಾಡ್ತಾ ಇರುವಂಥ ವಿಷಯ ಏನಂದರೆ 7 ಪ್ರಯಾರಿಟೀಸ್, ಆತ್ಮಿಕವಾದ 7 ಆದ್ಯತೆಗಳು. ಅದರಲ್ಲಿ ವಾಕ್ಯದ ಆದ್ಯತೆ, ಪ್ರಯಾರಿಟಿ ಆಫ್ ದ ವರ್ಡ್. 2 Timothy chapter 3 and verse 15 ಯಾವ ರೀತಿಯಾಗಿ ತಿಮೋತಿಯನ್ನು ವಾಕ್ಯಕ್ಕೆ ಆದ್ಯತೆ ಕೊಟ್ಟಿದ್ದನು. ಹೇಗೆ ಕೊಟ್ಟಿರ್ಬೋದು ತಿಮೋತಿಯನ್ನು ವಾಕ್ಯಕ್ಕೆ ಆದ್ಯತೆ ಅಂದರೆ ಅವನ ತಾಯಿ, ಹಿಸ್ ಮದರ್, ಹಿಸ್ ಗ್ರ್ಯಾಂಡ್ ಮದರ್, ಅವನ ಅಜ್ಜಿ, ಅವರು ಇನ್ಸ್ಟ್ರೂಮೆಂಟ್ ಆಗಿದ್ರು. ಚಿಕ್ಕ ತಿಮೋತಿಯನ ಬಾಲಕ ತಿಮೋತಿಯನ ಜೀವನದಲ್ಲಿ ತಾಯಿ ಮತ್ತು ಅಜ್ಜಿ ಇನ್ವೆಸ್ಟ್ ಮಾಡಿದ್ರು. ಏನು ಇನ್ವೆಸ್ಟ್ ಮಾಡಿದ್ರು? ವಾಕ್ಯ ಇನ್ವೆಸ್ಟ್ ಮಾಡಿದ್ರು. ವಾವ್, ಐ ಲೈಕ್ ಇಟ್. ನನಗಿಷ್ಟ ಆ ರೀತಿಯಾಗಿ ಇರುವಂತೆ ನಮ್ಮ ಜೀವನದಲ್ಲಿ ದೇವ್ರ ಸಹಾಯ ಮಾಡಲಿ. ಎರಡನೇದಾಗಿ ಇನ್ನೊಂದು ಆದ್ಯತೆ, 7 ಪ್ರಯಾರಿಟೀಸ್, ಸ್ಪಿರಿಚುವಲ್ ಪ್ರಯಾರಿಟೀಸ್. ಅದರಲ್ಲಿ ಮೊದಲನೇ ಪ್ರಯಾರಿಟಿ ಅಂದರೆ ವಾಕ್ಯದ ಆದ್ಯತೆ, ದ ಪ್ರಯಾರಿಟಿ ಆಫ್ ದ ವರ್ಲ್ಡ್. ಎರಡನೇದು ಪ್ರಯಾರಿಟಿ ಆಫ್ ಹಿಯರಿಂಗ್ ಆರ್ ಲಿಸ್ನಿಂಗ್, ಕೇಳಿಸಿಕೊಳ್ಳುವ ಆದ್ಯತೆ, ಪ್ರಯಾರಿಟಿ ಆಫ್ ಲಿಸ್ನಿಂಗ್. God is willing to talk. We must be willing to listen. ದೇವರು ಮಾತನಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ದೇವರು ಎಲ್ಲರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ನಾವು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿರಬೇಕು. ಲೂಕನ್ ಬರೆದ ಸುವಾರ್ತೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 10 10ನೇ ಅಧ್ಯಾಯ 39ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಕುಟುಂಬದೊಂದಿಗೆ ಸಮಯ ಕಳೆಯುವಂಥ ಒಂದು ದೃಶ್ಯವನ್ನು, ಪರಿಚಯವನ್ನು ನಮಗೆ ತಿಳಿದಿರುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಅದರಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾ ಇರುವಾಗ ಯೇಸು ಸ್ವಾಮಿ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಬಿರಿಯಾನಿ ಅಥವಾ ಏನೋ ಒಂದು ವಿಶೇಷವಾದಂಥ ಒಂದು ಅಡಿಗೆಯನ್ನು ಆ ಮನೆಯಲ್ಲಿ ಮಾಡಲಾಗಿದೆ, ಸಿದ್ಧಪಡಿಸ್ತಾ ಇರುವಂಥ ಒಬ್ಬ ಸಹೋದರಿ ಮಾರ್ಥಳು, ಲಾಜರನು ತಮ್ಮ ಬಹುಶಃ ಏನಾದರೂ ಅದೇನಂತಾರೆ ಡೆಸರ್ಟ್ ಅಂತ ಹೇಳ್ಬಿಟ್ಟು ಒಂದು ವಿಶೇಷ ಸ್ವೀಟ್ ಏನಾದರೂ 13 ಜನರಿಗೆ ಬಂದಿರುವಂಥ VIPs ಅವರಿಗೋಸ್ಕರವಾಗಿ ಹಣ್ಣು ಏನಾದರೂ ಆ ದಿವಸಗಳಲ್ಲಿ ಐಸ್ ಕ್ರೀಮ್ ಅಂಥದ್ದು ಇರಲಿಲ್ಲ. ಆದರೂ ಕೂಡ ಲಾಜರ್ನು ಏನೋ ಒಂದು ಸ್ಪೆಷಲ್ ಯಹೂದ್ಯರ ಸ್ಪೆಷಲ್ ತಿಂಡಿ ತರಲಿಕ್ಕೆ ಹೋಗಿರ್ಬೋದು ಅಥವಾ ತಂದಿರ್ಬೋದು ಅಥವಾ ರೆಡಿ ಮಾಡ್ತಿರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ. ಆ ಒಂದು ದೃಶ್ಯವನ್ನು, ಆ ಒಂದು ಸೀನ್ ನಾವು ನೆನಪಿಟ್ಕೊಳ್ಳುವಂಥದ್ದು, ಮನಸ್ಸಿಗೆ ತಂದುಕೊಳ್ಳುವಂಥದ್ದು ಒಳ್ಳೆಯದು. ಆ ರೀತಿಯಾಗಿ ಯೇಸು ಸ್ವಾಮಿ ಬೀಯಿಂಗ್ ಫುಲ್ ಆಫ್ ದ ವರ್ಡ್ ಆಫ್ ಗಾಡ್, ಯೇಸು ಸ್ವಾಮಿಯಲ್ಲಿ ತುಂಬ ವಾಕ್ಯ ಇತ್ತು. ಅವರಿಗೆ ಹೆಸರು ಕೂಡ ನೋಡುವಾಗ ದೇವರ ವಾಕ್ಯ ಎಂಬುದು ಆತನ ಹೆಸರು ಅಂತ ಹೇಳ್ಬಿಟ್ಟು ಪ್ರಕಟಣೆ 19ರಲ್ಲಿ ಬರೆಯಲಾಗಿದೆ. ಯೋಹಾನ 1ರಲ್ಲಿ ವಾಕ್ಯ ಎಂಬಾತನು ಮನುಷ್ಯ ರೂಪದಲ್ಲಿ ಬಂದದರ ಕುರಿತಾಗಿ ಹೇಳಲಾಗಿದೆ. ಅಂಥ ವಾಕ್ಯ ದೇವರ ವಾಕ್ಯ. ಅಂಥ ವಾಕ್ಯ ಈಗ ಒಂದು ಮನೆಗೆ, ಒಂದು ಕುಟುಂಬಕ್ಕೆ ಬಂದು ಕೂತ್ಕೊಂಡು ಆ ವಾಕ್ಯವನ್ನು ಈಗ ತಿಳಿಸ್ತಾ ಪ್ರಕಟಿಸ್ತಾ ಇರುವಂಥ ವೇಳೆಯಲ್ಲಿ ಒಬ್ಬ ಸಹೋದರಿ ಆ ಮನೆಯಲ್ಲಿ ಮರಿಯಳು ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತ್ಕೊಂಡು ಕೇಳಿಸಿಕೊಳ್ಳುತ್ತಾ ಇದ್ದಳು. ಶಿ ವಾಸ್ ಲಿಸನಿಂಗ್, ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಫ್ರಮ್ ದ ಲಾರ್ಡ್ ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನ ಸ್ವತಃ ಬಾಯಿಂದಲೇ
ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಒಂದು ಭಾಗ್ಯ ಆ ಕುಟುಂಬದವರಿಗೆ ಸಿಕ್ತು. ಮೋರ್ ದೆನ್ ಒನ್ಸ್, ಒಂದು ಸಾರಿಗಿಂತಲೂ ಹೆಚ್ಚಾಗಿ ಅಂಥ ಒಂದು ಅನುಭವ, ಅಂಥ ಒಂದು ಭಾಗ್ಯ, ಅಂಥ ಒಂದು ಸದಾವಕಾಶ. ವಾಟ್ ಎ ಪ್ರಿವಿಲೇಜ್ that the Lord Jesus himself comes physically along with his disciples and preaching the very word of God. ಆ ರೀತಿಯಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ನೋಡುವಾಗ ವಾಕ್ಯ ಕೇಳಿಸಿಕೊಳ್ಳುವುದಕ್ಕೆ ಆದ್ಯತೆಯನ್ನು ಒಬ್ಬ ಸಹೋದರಿ ಕೊಟ್ಟಿದ್ದಲ್ಲಿ, ಮತ್ತೊಬ್ಬ ಸಹೋದರಿ ಇನ್ನೊಂದು ಕಾರ್ಯಕ್ರಮಕ್ಕೆ ಅಥವಾ ಇನ್ನೊಂದು ಅನುಭವಕ್ಕೆ, ಇನ್ನೊಂದು ಚಟುವಟಿಕೆ ಅಂತ ಹೇಳ್ಬೋದು, ಆಕ್ಟಿವಿಟಿ. ಮಾರ್ತಾ ವಾಸ್ ಬಿಸಿ ಇನ್ ಗಿವಿಂಗ್ ಪ್ರಯಾರಿಟಿ ಟು ಹಾಸ್ಪಿಟಾಲಿಟಿ. ಅತಿಥಿ ಸತ್ಕಾರಕ್ಕೆ ಆದ್ಯತೆಯನ್ನು ಕೊಟ್ಟಿದ್ರು. ಅದು ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ಊಟ ಈಗ ವಾಕ್ಯ ಆದ ಮೇಲೆ ಊಟ ಬೇಕಲ್ಲ. ಆದರೂ ಕೂಡ ಆ ಸಂದರ್ಭದಲ್ಲಿ, ಅದೊಂದು 5 ನಿಮಿಷನೋ 10 ನಿಮಿಷನೋ ಅಂಥ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಒಂದು ಟೈಮ್, ಸಮಯ ಮರಿಯಳು ಕೊಟ್ಟಿದ್ರು. ಆ ಬಗ್ಗೆ ಯೇಸು ಸ್ವಾಮಿ ಅವರ ಕಾಮೆಂಟ್ರಿ, ಲೂಕನ್ ಬರೆದ ಸುವಾರ್ತೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 10 and verse 42, 42ನೇ ವಚನದಲ್ಲಿ, ಮೇರಿ has chosen the one thing that is needful. ಅವಶ್ಯವಾದ ಒಂದು, ಜೀವನದಲ್ಲಿ ಆದ್ಯತೆಯಾದಂಥ ಒಂದು ಸಂಗತಿಯನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ, ಆಯ್ಕೆ ಮಾಡಿಕೊಂಡಿದ್ದಾಳೆ ಅನ್ನುವಂಥ ಸರ್ಟಿಫಿಕೇಟ್, ಅನ್ನುವಂಥ ಅನುಮೋದನೆ, ಅಪ್ರೂವಲ್ ಯೇಸು ಸ್ವಾಮಿ ಮರಿಯಳ ವಿಷಯದಲ್ಲಿ ಕೊಟ್ಟಂಥದ್ದನ್ನು ನಾವು ನೋಡ್ತೇವೆ. ಈವನ್ ಆಫ್ಟರ್ 2000 years that priority has not changed. ಇನ್ನೊಂದ್ಸರಿ ಅದನ್ನು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, 2000 ವರ್ಷಗಳು ಆದ್ಮೇಲೆ ಕೂಡ ಆ ಆದ್ಯತೆಯಲ್ಲಿ ಬದಲಾವಣೆ ಇಲ್ಲ. There is no change in that priority of giving importance to hearing from God. ದೇವರಿಂದ ಕೇಳಿಸಿಕೊಳ್ಳುವಂಥ ಆದ್ಯತೆ. 560 ಸಾರಿ ಮೋಶೆ ಜೊತೆಗೆ ಮಾತನಾಡಿದ ದೇವರು, 300 ಸಾರಿ ಚರಿತ್ರೆಯ ಪುಸ್ತಕಗಳಲ್ಲಿ ಮಾತನಾಡಿದಂಥ ದೇವರು, 1200 ಸಾರಿ ಪ್ರವಾದನೆಯ ಪುಸ್ತಕಗಳಲ್ಲಿ ಮಾತನಾಡಿದಂಥ ದೇವರು, 24 ಸಾರಿ 4 ಅಧ್ಯಾಯಗಳಿರುವಂಥ ಮಲಾಕಿ ಗ್ರಂಥದ ಮುಖಾಂತರವಾಗಿ ಮಾತನಾಡಿದ ದೇವರು ಈ ಹೊತ್ತಿಗೂ ಮಾತನಾಡುವ ದೇವರಾಗಿದ್ದಾರೆ. ಹೌದು, ಹಳೆ ಒಡಂಬಡಿಕೆಯಲ್ಲಿಯೇ ಸುಮಾರು 2000ಕ್ಕಿಂತಲೂ ಹೆಚ್ಚು ಬಾರಿ ಮಾತನಾಡಿದ ದೇವರು ನಮ್ಮೊಂದಿಗೆ ಈ ಶತಮಾನದಲ್ಲಿ, ಹೌದು, ಲೋಕವು ಅನೇಕ ಅಲ್ಲಕಲ್ಲೋಲಕ್ಕೆ ಒಳಪಟ್ಟಿದೆ. ಕೊರೋನಾ ಮುಖಾಂತರವಾಗಿ ಲೋಕದ ಸ್ಥಿತಿಗತಿಗಳೇ ಬದಲಾಗಿದೆ. ಆದ್ಯತೆಗಳಲ್ಲಿ ಕೂಡ ಒಂದು ಬದಲಾವಣೆ ಬಂದ್ಬಿಟ್ಟಿದೆ. ಉದಾಹರಣೆಗೆ, ನಮ್ಮ ಆಫೀಸ್, ನಮ್ಮ ಒಂದು ಕಟ್ಟಡ, ಒಂದು ಬಿಲ್ಡಿಂಗ್, ಆಫೀಸು ಕೆಲವು ದಿವಸಗಳ ಹಿಂದೆ ಅದು ಮುಚ್ಚಲಾಗಿದೆ. ಆಫೀಸ್ ಮುಚ್ಚಿ ಹೋಯಿತು, ಆದರೆ ಮನೆಯಿಂದಲೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಉದ್ಯೋಗಿಗಳು ಮಾಡ್ತಿದ್ದಾರೆ, ಸಹ ಉದ್ಯೋಗಿಗಳು. ಹಾಗಾದರೆ ಒಂದು ಬದಲಾವಣೆನೇ ಬಂದ್ಬಿಡ್ತು ನೋಡ್ರಿ. ಯಾವತ್ತೂ ಇಲ್ಲದಂಥ 29 ವರ್ಷಗಳಲ್ಲಿ ನನಗಿಲ್ಲದಂಥ ಒಂದು ಅನುಭವ ಹೋದ ತಿಂಗಳಿಂದ ಆಗುತ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆದರೂ ಕೂಡ ಇಂಥ ಒಂದು ಬದಲಾವಣೆಯಲ್ಲಿ
ಸನ್ನಿವೇಶದ ಆದ್ಯತೆಗಳಲ್ಲಿ ಬದಲಾವಣೆ ಬರಬಾರ್ದು. ಆದ್ದರಿಂದ ಆತ್ಮಿಕವಾದ ಸಪ್ತ ಆದ್ಯತೆಗಳಲ್ಲಿ ಮೊದಲನೇ ಆದ್ಯತೆ ವಾಕ್ಯದ ಆದ್ಯತೆ, ದಿ ಪ್ರಯಾರಿಟಿ ಆಫ್ ದ ವರ್ಡ್. ಅದಕ್ಕೆ ಬೇಸಾಗಿ ಆಧಾರವಾಗಿ ತೆಗೆದುಕೊಂಡಂಥ ವಾಕ್ಯ ಏನಂತ ಹೇಳಿದ್ರೆ 2 ತಿಮೋತಿ 3ನೇ ಅಧ್ಯಾಯ 15ನೇ ವಚನ. 2 ತಿಮೋತಿ 3:15 2ನೇ ಆದ್ಯತೆ ಏನಂದರೆ ಕೇಳಿಸಿಕೊಳ್ಳುವ ಆದ್ಯತೆ, ದಿ ಪ್ರಯಾರಿಟಿ ಆಫ್ ಲಿಸನಿಂಗ್ ಆರ್ ಹಿಯರಿಂಗ್, ಕೇಳಿಸಿಕೊಳ್ಳುವ ಆದ್ಯತೆ. ಅದಕ್ಕೆ ಆಧಾರವಾದ ವಾಕ್ಯ ನಾವು ನೋಡಿಕೊಂಡಿದ್ದು ಏನಂತ ಹೇಳಿದ್ರೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 39 ಮತ್ತು 42ನೇ ವಚನ. ದಿ ವರ್ಡ್ಸ್ ಟು ಬೇಸ್ ಫಾರ್ ದಿ ಪ್ರಯಾರಿಟಿ ಆಫ್ ಹಿಯರಿಂಗ್ ಈಸ್ Luke's Gospel chapter 10 verse 39 and 42. ಮೂರನೇದಾಗಿ ಇನ್ನೊಂದು ಆದ್ಯತೆ, ಅದು ಕೂಡ ಬಹಳ ಪ್ರಾಮುಖ್ಯ. ಅದು ಏನಂತ ಹೇಳಿದ್ರೆ ಕುಟುಂಬದ ಆದ್ಯತೆ, ದಿ ಪ್ರಯಾರಿಟಿ ಆಫ್ ಫ್ಯಾಮಿಲಿ ಅಂತ ಹೇಳಿದ ತಕ್ಷಣ ನನಗೆ ಹಳೆ ಒಡಂಬಡಿಕೆಯಲ್ಲಿ ನೆನಪಿಗೆ ಬರುವಂಥದ್ದು ಯೆಹೋಶುವನ ಗ್ರಂಥ 24ನೇ ಅಧ್ಯಾಯದ 15ನೇ ವಚನದಲ್ಲಿ ಯೆಹೋಶುವನು 24ನೇ ಅಧ್ಯಾಯ ಇದು. ಆದರೆ 23ನೇ ಅಧ್ಯಾಯ 1-2 ವಚನಗಳಲ್ಲಿ ನಾವು ನೋಡುವಾಗ ಯೆಹೋಶುವನು ಮುದುಕನಾಗ್ಬಿಟ್ಟಿದ್ದಾನೆ. Joshua has become very old. ಮುದುಕನಾಗಿದ್ದಂಥ ಯೆಹೋಶುವನು ಇಸ್ರಾಯೇಲ್ ಹಿರಿಯರನ್ನು, ಕೆಲವು ನಾಯಕರನ್ನು, ಮುಖಂಡರನ್ನೆಲ್ಲ ಕರೆದುಬಿಟ್ಟು ಕೊನೆ ಮಾತು, ಲಾಸ್ಟ್ ಸ್ಪೀಚ್ ಅಥವಾ ಕೊನೆಯ ಸಂದೇಶ ಅಂತ ಕೂಡ ಹೇಳ್ಬೋದು, ಕೊಡಬೇಕಂತಿದ್ದಾಗ ಅದರಲ್ಲಿ ಒಂದು ಮಾತು ಭಾಳ ಚೆನ್ನಾಗಿ ಹೈಲೈಟ್ ಆಗಿದೆ. ಅದೇನಂತ ಹೇಳಿದ್ರೆ ಯೆಹೋಶುವ 24:15ನೇ ವಚನದಲ್ಲಿ, ನಾನು ನನ್ನ ಮನೆಯವರು ಅಥವಾ ನನ್ನ ಕುಟುಂಬವು ಯೆಹೋವ ದೇವರನ್ನೇ ಸೇವೆ ಮಾಡುವೆವು ಅನ್ನುವಂಥ ಒಂದು ತೀರ್ಮಾನ. ವಾವ್, ಐ ಲೈಕ್ ಇಟ್. ವೃದ್ಧನಾದಂಥ ಯೆಹೋಶುವನ ಒಂದು ತೀರ್ಮಾನ ಅಂತ್ಯಕಾಲದಲ್ಲಿ, ತನ್ನ ಜೀವನದ ಅಂತ್ಯದಲ್ಲಿ ಇರುವಂಥ ಒಂದು ಪ್ರಯಾರಿಟಿ ಬಹಳ ಚೆನ್ನಾಗಿದೆ. ಪ್ರಯಾರಿಟಿ ಆಫ್ an old man ಅಂತ ಹೇಳ್ಬೋದು. ಆಲ್ಮೋಸ್ಟ್ 110 years old, 100 ವಯಸ್ಸು ದಾಟ್ಬಿಟ್ಟಿದೆ. ಅವಾಗೇನಪ್ಪ ಪ್ರಯಾರಿಟಿ, ಅವಾಗೇನಪ್ಪ ನಿನ್ನ ಆದ್ಯತೆ ಯೆಹೋಶುವ ಅಂತ ಕೇಳುವಾಗ, ಮೈ ಪ್ರಯಾರಿಟಿ ಈಸ್ ನಾನು, ನನ್ನ ಕುಟುಂಬದವರು ದೇವರ ಸೇವೆ ಮಾಡ್ತಾ ಇರಬೇಕು. ವಾವ್, ಸರ್ವಿಂಗ್ ಗಾಡ್ ಆಸ್ ಅ ಫ್ಯಾಮಿಲಿ is a priority of 110 years old man. ನನ್ನ ಒಂದು ಆಶೆ ಕೂಡ, ನಾನು, ನನ್ನ ಕುಟುಂಬ ದೇವರ ಸೇವೆಯನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾಡಬೇಕು. ಯಾಕೆ ಮಾಡಬೇಕು ದೇವರ ಸೇವೆಯನ್ನು? ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಅಥವಾ ಪರೋಕ್ಷವಾಗಿ, ನೇರವಾಗಿ. ಯಾಕೆ ಅಂತ ಹೇಳಿದ್ರೆ ದೇವರು ನಮಗೆ ಬಹಳಷ್ಟು ಮಾಡಿದ್ದಾರೆ. ಗಾಡ್ ಹಸ್ ಡನ್ ಸೋ ಮಚ್ ಫಾರ್ ಅಸ್ ಇನ್ ದಿ ಪರ್ಸನ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನಮಗೆ ಸಾಕಷ್ಟು ಮಾಡಿದ್ದಾರೆ. ಆದ್ದರಿಂದ we have to thank him by serving him. ಥ್ಯಾಂಕ್ ಯು ಅಂತ ಬಾಯಿಂದ ಹೇಳ್ಬೋದು, ಆದರೆ ಥ್ಯಾಂಕ್ ಯು ಅಂತ ಜೀವನದಿಂದ ಹೇಳಬೇಕಾದ್ರೆ ಆತನಿಗಾಗಿ ಏನಾದರೂ ನಾವು ಮಾಡಬೇಕು. ದೇವರಿಗಾಗಿ ಏನಾದರೂ, ಒಬ್ಬರೇ ಅಲ್ಲ, ಕುಟುಂಬವಾಗಿ. ಯಾಕಂದ್ರೆ ಕುಟುಂಬವಾಗಿ ದೇವರ ಆಶೀರ್ವಾದ ಮಾಡಲಿಲ್ವಾ ಕುಟುಂಬಕ್ಕೆ? ಹಾಗಾದರೆ ಕುಟುಂಬವಾಗಿ ಯೆಹೋಶುವನ ಹಾಗೆ, because God has been gracious
to bless us as a family, and should we not reciprocate at least a little bit of service to God? ಸ್ವಲ್ಪ ಮಟ್ಟಿಗಾದರೂ ನಾವು ದೇವರಿಗೆ ಪ್ರತಿಕ್ರಿಯೆಯಾಗಿ ಆತನಿಗಾಗಿ ಏನಾದರೂ ನಾವು ಸೇವೆ ಮಾಡಬೇಕಲ್ಲವೇ? ಮಾಡ್ತಾ ಇದ್ದೀವಿ, ಮಾಡ್ತಾ ಇಲ್ಲ ಅಂತಲ್ಲ, ಆದರೆ ನೆನಪಿಸಿಕೊಳ್ಳೋಣ ನಮ್ಮನ್ನು. ಲೆಟ್ಸ್ ರಿಮೈಂಡ್ ಅವರ್ ಸೆಲ್ಸ್ ಅಂಡ್ ಡೂ ಇಟ್ more and more. We are studying together on the subject of priorities. ಆದ್ಯತೆಗಳು, ಸ್ಪಿರಿಚುವಲ್ ಪ್ರಯಾರಿಟೀಸ್. ಆತ್ಮಿಕ ಸಪ್ತ ಆದ್ಯತೆಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರಯಾರಿಟಿ ಆಫ್ ದ ವರ್ಡ್, ವಾಕ್ಯದ ಆದ್ಯತೆ. ಪ್ರಯಾರಿಟಿ ಆಫ್ ನಾಟ್ ಓನ್ಲಿ ವರ್ಡ್ ಬಟ್ ಆಲ್ಸೋ ಲಿಸನಿಂಗ್, ಕೇಳಿಸಿಕೊಳ್ಳುವ ಆದ್ಯತೆ. ಆ್ಯಂಡ್ ಪ್ರಯಾರಿಟಿ ಆಫ್ ದ ಫ್ಯಾಮಿಲಿ, ಕುಟುಂಬದ ಅಥವಾ ಕುಟುಂಬ ಸೇವೆಯ ಆದ್ಯತೆ ಅಂತ ಹೇಳೋಣ. ಯೆಹೋಶುವ 24:15. ನಾಲ್ಕನೇದಾಗಿ ಇನ್ನೊಂದು ಆದ್ಯತೆ, ಅದೇನಂತ ಹೇಳಿದ್ರೆ ಬಡವರ ಆದ್ಯತೆ. ಪ್ರಯಾರಿಟಿ ಆಫ್ ದ ಪೋರ್ ಆರ್ ನೀಡಿ, ಅವಶ್ಯಕತೆ ಇದ್ದವರ ಬಗ್ಗೆ ಆದ್ಯತೆ. ನಮ್ಮ ಆದ್ಯತೆಗಳಲ್ಲಿ, ಅನುದಿನದ ಆದ್ಯತೆಗಳಲ್ಲಿ ನಾವು ಬೇರೆಯವ್ರನ್ನ ಮರ್ತು ಬಿಡಬಾರ್ದು, ಬಡವರನ್ನು ಮರ್ತು ಬಿಡಬಾರ್ದು. ಈ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಒಂದು ದೊಡ್ಡ ತೀರ್ಮಾನ ತಗೊಂಡ್ರು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ ಆ ಒಂದು ಆದ್ಯತೆ ಏನಂತ ಹೇಳಿದ್ರೆ, ಟು ರಿಮೆಂಬರ್ ದ ಪುವರ್, ಬಡವರನ್ನು ನಾವು ನೆನಪು ಮಾಡ್ಕೋಬೇಕು ಅನ್ನುವಂಥ ಒಂದು ಆದ್ಯತೆ. ಆ ಬಗ್ಗೆ ಒಳ್ಳೆ ಒಂದು ವಾಕ್ಯ ಜ್ಞಾನೋಕ್ತಿ 19:17 ದ ಪ್ರಾವರ್ಬ್ಸ್ ಚಾಪ್ಟರ್ 19 and verse 17. ಅದರಲ್ಲಿ ನಾವು ನೋಡುವಾಗ ಏನಂತಿದೆ ಅಂದರೆ, ಬಡವರಿಗೆ ದಯೆ ತೋರಿಸುವಂಥವರು ದೇವರಿಗೇನೆ ಸಾಲ ಕೊಡ್ತಾರಂತೆ. ವಾವ್, ಇದೆಯಂತ ಬಡ್ಡಿ ವ್ಯಾಪಾರ ಅಥವಾ ಬಡ್ಡಿ ವ್ಯವಹಾರ ಅಂತ ಹೇಳೋಣ, ವ್ಯಾಪಾರ ಅನ್ನೋದಕ್ಕೆ ಬದಲು ದೇವರಿಗೆ ಸಾಲ ಕೊಡುವಂಥದ್ದು. ವಾವ್, ಇಂಥ ಒಂದು ಅನುಭವ ಭೂಲೋಕದಲ್ಲಿ ನಮಗೋಸ್ಕರವಾಗಿ ಲಭ್ಯವಿದೆ. ಯಾವಾಗ? ಎಂಥವರಿಗೋಸ್ಕರ ಅಂದರೆ ಬಡವರ ವಿಷಯದಲ್ಲಿ ಆದ್ಯತೆಯನ್ನು ಕೊಡುವಂಥದ್ದು. ಆ ಬಗ್ಗೆ ನಾವು ಯೋಚನೆ ಮಾಡುವಾಗ ಮದರ್ ತೆರೇಸಾ ಅವರನ್ನು ಯಾರೂ ಕೂಡ ಬೀಟ್ ಮಾಡ್ಲಿಕ್ಕೆ ಆಗಲ್ಲ, ಓವರ್ಟೇಕ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ she was an embodiment or an example of taking care of the poor people. ಬಡವರನ್ನು ನೋಡಿಕೊಳ್ಳುವಂಥ, ಪರಾಮರಿಸುವಂಥ, ದಯೆ ತೋರಿಸುವಂಥ ಒಂದು ಆದ್ಯತೆಯನ್ನು ಆ ಮಹಿಳೆ ತನ್ನ ಜೀವನವನ್ನೇ ಅದಕ್ಕಾಗಿ ಮುಡಿಪಾಗಿಟ್ಟಿದ್ರು. ಈ ಬಗ್ಗೆ ನಾನೊಬ್ಬ ಆತ್ಮಿಕ ನಾಯಕರ ಹತ್ರ ನಾನು ಮಾತನಾಡ್ತಾ ಇದ್ದಾಗ ಅವರು ಒಂದು ಪ್ರಶ್ನೆ ಕೇಳಿದರು, ವೇರ್ ಆರ್ ದಿ ಮದರ್ ಥೆರೇಸಾಸ್ ಇನ್ ಅವರ್ ಚರ್ಚಸ್? ಎಲ್ಲಿದ್ದಾರೆ ಮದರ್ ತೆರೇಸಾ ಅಂತವರು ಅಂತ ಹೇಳ್ಬಿಟ್ಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಲ್ಲಿ ಕೆಲವರು ಇದ್ದಾರೆ, ದೇವರ ಸೇವೆಯನ್ನು ಬಡವರನ್ನು ಪರಾಮರಿಸೋದ್ರ ಮುಖಾಂತರವಾಗಿ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ, ಉಡುಪಿಯಲ್ಲಿ, ವಿವಿಧ ಕಡೆಗಳಲ್ಲಿ. ಆದರೆ ಬಹಳ ಕಡಿಮೆ, ಆದರೆ ಬಹಳಷ್ಟು ಬೇಕು ಇಂಥ ಒಂದು ಸೇವೆಯನ್ನು ಮಾಡುವಂಥವರು. ವಿ ಆರ್ ಸ್ಟಡಿಂಗ್ ಟುಗೆದರ್ ಅಂಡ್ ಮೆಡಿಟೇಟಿಂಗ್ ಟುಗೆದರ್ ಆನ್ ದ ಸಬ್ಜೆಕ್ಟ್ ಆಫ್ ಸ್ಪಿರಿಚುವಲ್ ಪ್ರಯಾರಿಟೀಸ್. ಆತ್ಮಿಕ ಆದ್ಯತೆಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ನಾವು ಈಗಾಗಲೇ ನೋಡಿಕೊಂಡದ್ದು ವಾಕ್ಯದ ಆದ್ಯತೆ, ದಿ ಪ್ರಯಾರಿಟಿ ಆಫ್ ದ ವರ್ಡ್. ಎರಡನೇದು ಏನಂತ ಹೇಳಿದ್ರೆ ಕೇಳಿಸಿಕೊಳ್ಳುವ ಆದ್ಯತೆ, ದಿ ಪ್ರಯಾರಿಟಿ ಆಫ್ ಲಿಸನಿಂಗ್ ಆರ್ ಹಿಯರಿಂಗ್ ಗಾಡ್. ಮೂರನೇ ಒಂದು ಆದ್ಯತೆ ಕುಟುಂಬದ ಆದ್ಯತೆ, ದಿ ಪ್ರಯಾರಿಟಿ ಆಫ್ ಫ್ಯಾಮಿಲಿ. ಫ್ಯಾಮಿಲಿ ಅಂತ ಹೇಳುವಾಗ ಕುಟುಂಬಕ್ಕೆ ಆದ್ಯತೆ ಕೊಡಬೇಕು ಮತ್ತು ಕುಟುಂಬದೊಂದಿಗೆ ದೇವರ ಸೇವೆ ಮಾಡಬೇಕು ಅನ್ನುವಂಥ ಒಂದು ಆದ್ಯತೆ. ನಾಲ್ಕನೇದಾಗಿ ಪ್ರಯಾರಿಟಿ ಆಫ್ ದ ನೀಡಿ, ಪ್ರಯಾರಿಟಿ ಆಫ್ ದ ಪುವರ್, ಬಡವರ ಆದ್ಯತೆ.
ಆ ಬಗ್ಗೆ ಜ್ಞಾನೋಕ್ತಿ 19:17 ದಯೆ ತೋರಿಸಿದ್ರೇನೆ ವಾವ್ ಅಂಥವರಿಗೆ ಇರುವಂಥ ಒಂದು ಆಶೀರ್ವಾದ ಏನಂತ ಹೇಳಿದ್ರೆ ದೇವರಿಗೆ ನಾವು ಸಾಲ ಕೊಟ್ಬಿಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ವಾವ್ ಭಾಳ ಚೆನ್ನಾಗಿದೆ ಅದು. ದಟ್ಸ್ ದ ಓನ್ಲಿ ಪ್ಲೇಸ್ ಇನ್ ದ ಬೈಬಲ್ ವೇರ್ ವಿ ಸಿ ವಿ ಕ್ಯಾನ್ ಗಿವ್ ಲೋನ್ ಟು ಗಾಡ್. ದೇವರಿಗೆ ಸಾಲ ಕೊಡುವ ಅವಶ್ಯಕತೆ ಇಲ್ಲ. ದೇವರಿಗೆ ಸಾಲ ಕೊಡುವಂಥ ಒಂದು ಅನುಭವ, ವ್ಯವಹಾರ ಅದನ್ನು ಹೆಚ್ಚಾಗಿ ನಾವು ಮಾಡುವಂತೆ ದೇವರು ಸಹಾಯ ಮಾಡಲಿ. 5ನೇದಾಗಿ ಪ್ರಯಾರಿಟಿ ಆಫ್ ಹ್ಯೂಮಿಲಿಟಿ, ದೀನತ್ವದ ಆದ್ಯತೆ. ದಾನಿಯೇಲ್ ಗ್ರಂಥ 10ನೇ ಅಧ್ಯಾಯದ 12ನೇ ವಚನ ಬಹಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ, ದಾನಿಯೇಲನೇ, ದೇವರಿಗೆ ಅತಿ ಪ್ರಿಯನೇ, ನೀನು ತಗ್ಗಿಸಿಕೊಳ್ಳುವುದಕ್ಕೆ ಮನಸ್ಸಿಟ್ಟ ಮೊದಲನೇ ದಿನನೇ ನಿನ್ನ ಪ್ರಾರ್ಥನೆ ಅಥವಾ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ದೇವರಿಗೆ ತಲುಪಿದೆ. ವಾವ್! ಯಾವಾಗ ನಾವು ಬಹಳ ಪ್ರೇಯರ್ ಮಾಡ್ತಾ ಇರ್ತೀವಿ ಅಥವಾ ಬಹಳ ಬೇಡಿಕೆಗಳು ಇರ್ತದೆ, ಬಹಳ ವಿಜ್ಞಾಪನೆಗಳು ಇರ್ತದೆ, ಬಹಳ ಪ್ರೇಯರ್ ಲಿಸ್ಟ್ಗಳು ನಮ್ಗೆ ಇರ್ತದೆ, ಅವಶ್ಯಕತೆಗಳು ಬಹಳ ಇದೆ. ಅವಶ್ಯಕತೆಗಳು ನೆರವೇರಬೇಕಾದ್ರೆ ಆದ್ಯತೆಗಳು ನೆರವೇರಬೇಕು. If the needs need to met, then the priorities need to met. ಹೌದು, ಆ ಪ್ರಯಾರಿಟಿ ದಾನಿಯೇಲನ ಜೀವನದಲ್ಲಿ ತಗ್ಗಿಸಿಕೊಳ್ಳುವುದರ ಆದ್ಯತೆ. Daniel had a priority of humility. Daniel chapter 10 verse 12. As a result, what happened? By product. ಅದರ ಪರಿಣಾಮವಾಗಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಅವನ ಪ್ರಾರ್ಥನೆಗೆ ಉತ್ತರ ಸಿಕ್ತು. The very day he humbled himself, heaven heard the prayers. Wow! What a experience Daniel had. As a prime minister of Babylon, ಬಾಬೆಲ್ ದೇಶಕ್ಕೆ ಅವನು ಪ್ರಧಾನಮಂತ್ರಿ ಆಗಿದ್ದರೂ ಕೂಡ he had priority in humility. He needed to humble. ದೊಡ್ಡ ಪೋಸ್ಟ್ನಲ್ಲಿದ್ದ, ದೊಡ್ಡ ಅನುಭವದಲ್ಲಿದ್ದ, ಆದರೂ ಕೂಡ ಅವನು ತಗ್ಗಿಸಿಕೊಂಡ. Therefore God heard his prayers. Amazing. 6ನೇದಾಗಿ, sixthly, one more priority, I call it as priority of anointing. ಅಭಿಷೇಕದ ಆದ್ಯತೆ, priority of anointing. 1 Samuel chapter 16 and verse 13. The prophet of God, Samuel, went to a house. ಒಂದು ಮನೆಗೆ ಪ್ರವಾದಿಯಾದಂಥ ಸಮುವೇಲನ ದೇವರು ಕಳಿಸಿದಾಗ ಇಟ್ ವಾಸ್ ಅ ಬಿಗ್ ಫ್ಯಾಮಿಲಿ, ದೊಡ್ಡ ಕುಟುಂಬ. ಅಂಥದ್ರಲ್ಲಿ ಲಾಸ್ಟ್ ಚಿಕ್ಕವನು ಇರೋದಿಲ್ಲ ಫ್ಯಾಮಿಲಿಯಲ್ಲಿ. ಈಸ್ ವೆರಿ ಬ್ಯುಸಿ ಇನ್ ಲುಕಿಂಗ್ ಆಫ್ಟರ್ ಶೀಪ್, ಕುರಿ ಕಾಯಲಿಕ್ಕೆ, ದನ ಕುರಿಗಳನ್ನು ನೋಡ್ಲಿಕ್ಕೆ ಹೋಗಿರ್ತಾನೆ. ಆದ ಕಾರಣ ದಿ ಪ್ರಾಫಿಟ್ ಆಫ್ ಗಾಡ್ ಸೇಸ್, ಕಾಲ್ ದಟ್ ಬಾಯ್, ಚಿಕ್ಕ ಹುಡುಗನನ್ನು ಕರೆಯ, ಅವನು ಬರೋ ತನಕ ನಾನು ಕೂತ್ಕೊಳ್ಳೋದಿಲ್ಲ, ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅತಿಥಿ ಸತ್ಕಾರ, he rejected the hospitality, or he postponed the hospitality. ಅತಿಥಿ ಸತ್ಕಾರ ಮುಂದಕ್ಕೆ ಹಾಕಿದ ಸಮುವೇಲ್. ಯಾಕಂತ ಹೇಳಿದ್ರೆ his priority was anointing. ಅಭಿಷೇಕಿಸಬೇಕು ಅನ್ನುವಂಥದ್ದು ಆದ್ಯತೆಯಾಗಿ ಅವನು ಇಟ್ಕೊಂಡು ಬರ್ತಾನೆ. ಆಸ್ ಯೂಶುವಲ್ ಅವನು ಸರ್ಪ್ರೈಸ್ ಆಗಿ ಅಥವಾ ಯಥಾ ಪ್ರಕಾರ ಇರ್ಲಿಕ್ಕಿಲ್ಲೇನೋ, ಏನಪ್ಪ ಸಡನ್ ಆಗಿ ಕೆಲಸದಿಂದ ಕರೆಸ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ದಾವೀದನ್ ಬರ್ತಾನೆ. ಬಂದ ತಕ್ಷಣ ಸಮುವೇಲ್ ಅವನು ಅಭಿಷೇಕಿಸ್ತಾನೆ. Samuel anoints young boy David. 1 Samuel 16:13.
ಅದಾದ ನೆಕ್ಸ್ಟ್ ಚಾಪ್ಟರ್ ಏನಂದ್ರೆ, ಅದಾದ ನೆಕ್ಸ್ಟ್ ಅನುಭವ ಏನಂತ ಹೇಳಿದ್ರೆ, 1 Samuel chapter 17 verse 1 to 4 ನಾವು ಓದಿಕೊಳ್ಳುವಾಗ, there comes a Goliath. chapter 16 ನಲ್ಲಿ anointing, chapter 17 facing the Goliath. ಅದರಿಂದ ನಾವು ಕಲಿತುಕೊಳ್ಳುವಂತ ಏನಂತ ಹೇಳಿದ್ರೆ, when we give priority to anointing, God will help us to handle Goliaths in our lives. ನಾವು ಅಭಿಷೇಕಕ್ಕೆ ಆದ್ಯತೆಯನ್ನು ಕೊಡುವಾಗ ನಮ್ಮ ಜೀವನದಲ್ಲಿ ಗೊಲ್ಯಾತರನ್ನು ಸಂಧಿಸುವುದಕ್ಕೆ, ಎದುರಿಸುವುದಕ್ಕೆ, ಜಯಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಜೀವನದಲ್ಲಿ ಗೊಲ್ಯಾತ ಅಂತ ಹೇಳಿದ್ರೆ ಬಿಗ್ಗೆಸ್ಟ್ ಚಾಲೆಂಜ್, ಬಹಳ ದೊಡ್ಡ ಸವಾಲು. ದೊಡ್ಡ ಸವಾಲು ನಮ್ಮ ಜೀವನದಲ್ಲಿ. ರೀಸೆಂಟ್ಲಿ ಐ ಕ್ಯಾನ್ ಥಿಂಕ್ ಅಬೌಟ್ ಒನ್ ಗೊಲಿಯಾತ್ ದಟ್ ಕೇಮ್ ಟು ಮೀ 1 week ago ಅಂತ ಹೇಳ್ಬೋದು. ದ ಗೊಲಿಯಾತ್ ಆಫ್ ಡಿಸ್ಕರೇಜ್ಮೆಂಟ್, ದ ಗೊಲಿಯಾತ್ ಆಫ್ ಡಿಪ್ರೆಷನ್, ಮನಗುಂದುವಿಕೆಯ ಗೊಲಿಯಾತ್, ದ ಗೊಲಿಯಾತ್ ಆಫ್ ರಿಜೆಕ್ಷನ್, ತಿರಸ್ಕಾರದ ಗೊಲಿಯಾತ್. ಹೌ ಡು ಯು ಹ್ಯಾಂಡಲ್ ದೀಸ್ ಗೊಲಿಯಾತ್ಸ್ ಅಟ್ ಎ ಟೈಮ್, ಒನ್ ಬೈ ಒನ್? ಆ ಗೊಲಿಯಾತನ್ನು ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ಅನಾಯಿಂಟಿಂಗ್, ಅಭಿಷೇಕದ ಮುಖಾಂತರವಾಗಿ we can handle the Goliaths that comes into our lives. Finally and seventhly, 7ನೇದಾಗಿ ಮತ್ತು ಕೊನೆಯದಾಗಿ ಇನ್ನೊಂದು ಆದ್ಯತೆ, 7 priorities, spiritual priorities of life. ವಾಕ್ಯದ ಆದ್ಯತೆ, priority of the word, ಕೇಳಿಸಿಕೊಳ್ಳುವ ಆದ್ಯತೆ, priority of listening, ಅನಂತರ ಪ್ರಯಾರಿಟಿ ಆಫ್ ಫ್ಯಾಮಿಲಿ, ಕುಟುಂಬದ ಆದ್ಯತೆ, ಅನಂತರ ಬಡವರಿಗೆ ಅಥವಾ ಅವಶ್ಯಕತೆ ಇರುವವರಿಗೆ ಸಮಯ ಕೊಡುವಂಥ ಆದ್ಯತೆ, ದಿ ಪ್ರಯಾರಿಟಿ ಆಫ್ ದಿ ಪೋರ್. ಅದಾದ ನಂತರ 5ನೇದಾಗಿ ದೀನತ್ವದ ಆದ್ಯತೆ, ದಿ ಪ್ರಯಾರಿಟಿ ಆಫ್ ಹ್ಯುಮಿಲಿಟಿ. 6ನೇದಾಗಿ ಪ್ರಯಾರಿಟಿ ಆಫ್ ಅನಾಯಿಂಟಿಂಗ್, ಅಭಿಷೇಕದ ಆದ್ಯತೆ. ಕೊನೆಯದಾಗಿ ದಿ ಪ್ರಯಾರಿಟಿ ಆಫ್ ಎನ್ಕರೇಜ್ಮೆಂಟ್, ಉತ್ತೇಜನದ ಆದ್ಯತೆ. ವಿ ನೀಡ್ ಟು ಎನ್ಕರೇಜ್ ಅದರ್ಸ್. ಒಂದು ದೊಡ್ಡ ಎಕ್ಸಾಂಪಲ್ ನಾನು ಕೊಡ್ತೀನಿ. ಅಪೊಸ್ತಲಕೃತ್ಯ 28ನೇ ಅಧ್ಯಾಯ ನಾವು ನೋಡುವಾಗ, ಸುಮಾರು 3 ತಿಂಗಳು ಪ್ರಯಾಣ ಮಾಡಿದ್ರು ಪೌಲ. 3 ತಿಂಗಳು ಅಂದರೆ 90 days ಅಬೌಟ್. ಆಮೇಲೆ 3 ದಿವಸ ಒಂದು ಕಡೆಗಿದ್ರು, 93 days. ಆಮೇಲೆ ಇನ್ನೊಂದು 7 ದಿನ ಒಂದು ಕಡೆ ಇದ್ರು. ಇದೆಲ್ಲ ಕೂಡ ಅಪೊಸ್ತಲಕೃತ್ಯ 28ನೇ ಅಧ್ಯಾಯದ ಬರೆದಿದೆ. ಸೊ ಅಬೌಟ್ 100 days ಆದಮೇಲೆ ಬಹಳ ಮನಗುಂದುವಂಥ ಒಂದು ಅನುಭವಕ್ಕೆ ಪೌಲನು ಹೋಗಿರ್ಬೋದು. ಅಂಥ ಟೈಮ್ನಲ್ಲಿ ಒಂದು 50 kilometers ಪ್ರಯಾಣ ಮಾಡಿಬಿಟ್ಟು ರೋಮ್ನಿಂದ ಅಪ್ಪಿಪೇಟೆ, ಬಳ್ಳಾರಿಯಿಂದ ಹೊಸಪೇಟೆ ಅಥವಾ KR ಪುರಂನಿಂದ ಕೋಲಾರ, ಆ ರೀತಿಯಾಗಿ ಒಂದು ಸುಮಾರು 50 kilometers, 50 kilometers ದೂರ ಪ್ರಯಾಣ ಮಾಡಿಬಿಟ್ಟು ಕೆಲವರು LKG ವಿಶ್ವಾಸಿಗಳು ಬಂದಾಗ PhD ಪೌಲನು ಅಪೊಸ್ತಲಕೃತ್ಯ 28:15ನೇ ವಚನದಲ್ಲಿ ಪೌಲನು ಅವರನ್ನು ನೋಡಿ ದೇವರ ಸ್ತೋತ್ರ ಮಾಡಿ ಧೈರ್ಯಗೊಂಡನು. ವಾವ್, ಐ ಲೈಕ್ ಇಟ್. Paul saw them and took courage and got encouraged. Wow, got encouraged. ಆದ ಕಾರಣ a PhD spiritually needs an encouragement of God. ದೇವರ ಒಂದು ಉತ್ತೇಜನ ಆತ್ಮಿಕವಾದ ವ್ಯಕ್ತಿಗಳಿಗೂ ಬೇಕಾಗ್ತದೆ. ನೀವು LKG ಆಗಿದ್ರೂ ಕೂಡ ಆ ಉತ್ತೇಜನದ ಸೇವೆ ನೀವು ಮಾಡಬಹುದು. ಆ ರೀತಿಯಾಗಿ ಮಾಡುವಂತೆ, ಅದನ್ನು ಆದ್ಯತೆಯಾಗಿ ಮಾಡಿಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಈ 7 ಆತ್ಮಿಕ ಆದ್ಯತೆಗಳನ್ನು ನಾವು ಧ್ಯಾನ ಮಾಡಿಕೊಳ್ಳುವಂತೆ ನಮಗೆ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ.
ಪ್ರಾರ್ಥನಾ ಮಂದಿರದ ಪ್ರಿಯ ವೀಕ್ಷಕರು ಪ್ರತಿಯೊಬ್ಬೊಬ್ಬರು ಕೂಡ ಈ ಸಪ್ತ ಆದ್ಯತೆಗಳನ್ನು ಕೈಕೊಂಡು ನಡೆಯುವಂತೆ ಅಟ್ಲೀಸ್ಟ್ ಧ್ಯಾನ ಮಾಡುವಂತೆ ನೀನು ಸಹಾಯ ಮಾಡು. ಕೈಕೊಂಡು ನಡೆಯೋದಕ್ಕೆ ಪವಿತ್ರಾತ್ಮನ ಸಹಾಯ ದಯಪಾಲಿಸು. ಹಾಗೆ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ಗ್ಲಾಡ್ಸನ್ ಅಣ್ಣವರಿಗಾಗಿಯೂ ಅವರ ಕುಟುಂಬದವರಿಗಾಗಿಯೂ ವಿಶೇಷವಾಗಿ ಅಮ್ಮನವರಿಗಾಗಿಯೂ ನಾವು ಬೇಡಿಕೊಡ್ತೇವೆ. ಈ ಕುಟುಂಬದವರು ವಾಕ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಬೇರೆಯವರಿಗೂ ಕೂಡ ವಾಕ್ಯ ಸಿಗಬೇಕು ಅನ್ನುವಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಮೂಲಕವಾಗಿ ಅನೇಕರಿಗೆ ಆಶೀರ್ವಾದವಾಗಲಿ ಸ್ವಾಮಿ. ಹಾಗೆ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಬನ್ನಿರಿ, ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.